ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕಿಚಡಿ ಮಾಡುವ ರೀತಿಯನ್ನು ನೋಡೋಣ. ಮೊದಲಿಗೆ 5 ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸನ್ನು ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇಡುವ. ಮತ್ತು ಲವಂಗ, ಚಕ್ಕೆ, ಏಲಕ್ಕಿ, ಹೂವು, ಕೆಂಪು ಮೆಣಸಿನ ಹುಡಿ, ಅರಶಿನ ಹುಡಿ, ಗರಂ ಮಸಾಲ ಹುಡಿ, ಕೊತ್ತಂಬರಿ ಹುಡಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ತೆಗೆದುಕೊಂಡು ಬಿಡಿ. ನಂತರದಲ್ಲಿ 3 ಟೊಮೆಟೊ ತೆಗೆದುಕೊಂಡು ಚೆನ್ನಾಗಿ ಸ್ಲೈಸ್ ಮಾಡಿಕೊಂಡು ಇಟ್ಕೊಂಬಿಡಿ. ಈಗ ನಾವು ಮಾಡುವ ರೀತಿ ನೋಡೋಣ. ಮೊದಲಿಗೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಆ ಎಣ್ಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಹೂ ಮೊದಲಿಗೆ ಹಾಕಿ ನಂತರ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ಅದು ಫ್ರೈ ಮಾಡ್ತಾ ಮಾಡ್ತಾ ಬಣ್ಣ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಡೀಪ್ ಫ್ರೈ ಅಲ್ಲ, ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಆ ಪೇಸ್ಟ್ ಹಾಕಿದ ನಂತರ ಅದರ ಸ್ಮೆಲ್ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ನಂತರ ಕಾಯಿಮೆಣಸು, ಪುದೀನ ಸೊಪ್ಪನ್ನು ಹಾಕಿ ಅದು ಸ್ವಲ್ಪ ಆಚೆ ಈಚೆ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ನಾವು ತೆಗೆದುಕೊಂಡಿರುವ ಮೆಣಸಿನ ಹುಡಿ, ಅರಶಿನ ಹುಡಿ, ಕೊತ್ತಂಬರಿ ಹುಡಿ, ಗರಂ ಮಸಾಲ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಅದರ ಸ್ಮೆಲ್ ಹೋಗುವ ತನಕ ಕೈ ಆಡಿಸ್ತಾ ಇರಿ. ಅದಾದ ನಂತರ ಟೊಮೆಟೊವನ್ನು ಹಾಕಿ ಟೊಮೆಟೊ ಹಾಕಿದ ನಂತರ ನಾವು ತೆಗೆದುಕೊಂಡಿರುವ 3 ಗ್ಲಾಸಿನ ಅಕ್ಕಿಗೆ 6 ಗ್ಲಾಸ್ ನೀರನ್ನು ಹಾಕಿ ಬಿಸಿ ಮಾಡಿ. ನೀರನ್ನು ಹಾಕಿ ಕುದಿಯಲು ಬಿಡಬೇಕು. ಕುದಿದ ನಂತರ ಅದಕ್ಕೆ ನಾವು ಚೆನ್ನಾಗಿ ತೊಳೆದಿರುವ ಅಕ್ಕಿಯನ್ನು ಅದಕ್ಕೆ ಹಾಕಬೇಕು. ಹಾಕಿ ನಾವು ಕುಕ್ಕರನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ನಂತರ ಒಂದು ವಿಸಿಲ್ ಬರುತ್ತೆ. ಆ ವಿಸಿಲ್ ಬಂದ ನಂತರ ನಾವು ಅದಕ್ಕೆ ಮೊಟ್ಟೆ ಬಾಯ್ಲ್ ಮಾಡಿಯಾ ಅಥವಾ ಕೋಳಿ ಫ್ರೈ ಮಾಡಿಯಾ ಏನಾದರೂ ಮಾಡಿ ಜೊತೆಗೆ ಸವಿಯಲು ರೆಡಿಯಾಗಿರುತ್ತೆ.